ಕಳ್ರು ಎಲ್ಲಿ ಆಸೆ ಬರ್ತಾರೆ, ಕಳ್ರು ಎಲ್ಲಿ ಅನಿಸ್ತಾರೆ ಅಂದ್ರೆ ಈ ಕಳ್ರು ಉಸಿರು ಓಡೋಗ್ಬಿಟ್ರೆ ಏನು. ಯಾಕಂದ್ರೆ CCTV ಅವು ಹಾಕಿದ್ವಲ್ಲ ನಾವು ಸ್ವಲ್ಪ ನಮ್ಮ ಮಂದಿದ್ದು ಜಾಸ್ತಿ ಏನು ಆಗ್ತಾರ, ಅದಕ್ಕೆ ಊರ ಬಿಟ್ಬಿಟ್ರು ಅವರು. ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರ 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಬರ್ತಾರ ಒಂದಿಷ್ಟು ಮಂದಿ ಮಾಜಿ ಶಾಸಕರು ಇವರೆಲ್ಲ. ಯಾಕಂದ್ರೆ ತಾಲೂಕಿನ ಕೊಳ್ಳೆ ಹೊಡ್ಯಾಕ ಬಂದವ್ರು ಇವ್ರು ಯಾರು ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಯಾಕಂದ್ರೆ ಇವೆಲ್ಲ ಚಿಂತನೆ ಯಾಕೆ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಚಿಂತನೆನೂ ಇಲ್ಲ. ಅವ್ರ ಚಿಂತನೆನೇ ಬೇರೆ ಅದು. ಅವ್ರ ಚಿಂತನೆ ಇಲ್ಲಂದ್ರೆ ಡ್ಯೂಟಿ ಮಾಡಕ್ ಬಂದಾರ, ಡ್ಯೂಟಿ ಮಾಡ್ಕೊಂಡು ಹೋದ್ರು. ಅದೇ ಮುಗಿದತಿ ಈಗ ಕತಿ. ಅದಕ್ಕೆ ಈಗ ಶಿಫ್ಟ್ ಆಗೈತಿ ಊರು, ತಾಲೂಕು ಶಿಫ್ಟ್, ಜಿಲ್ಲಾನು ಶಿಫ್ಟ್ ಆಗೈತಿ. ರಾಯಚೂರು ಜಿಲ್ಲೆಗೆ ಹೋಗೈತಿ ಕ್ಯಾಂಪ್. ಲೆಕ್ಕ ಹೇಳ್ತೀವಿ ಸುಮ್ಕೇನಪ್ಪ ಮತ್ತೆ ಹೆಸರು ಎನಿಸ್ತಾವ. ಇವೆಲ್ಲ ಯಾಕೆ ಆಗ್ತಾವು? ಅಭಿವೃದ್ಧಿ ಮಾಡೋದಕ್ಕೆ ಇವ್ರಿಗೆ ಕಷ್ಟ ಏನಿತ್ತು, ಅನುದಾನ ತರೋದಕ್ಕೆ ಕಷ್ಟ ಏನಿತ್ತು, ಏನು ಕಷ್ಟ ಇತ್ತು ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ನಾನು MLA ಆಗಿನ ಹಿಂದೆ ನಾನು ಎಷ್ಟು ಅನುದಾನ ಅಭಿವೃದ್ಧಿ ಮಾಡಿದೆ ಅದನ್ನು ಕೊಡ್ತೀನಿ, ಈಗ ಮಾಡ್ತಾ ಇದ್ದಿರೋದು ಕೊಡ್ತೀನಿ ಬೇಕಾದ್ರೆ. ಎಷ್ಟು ಮಾಡಿದ್ವಿ ಏನಿಲ್ಲ ಅಂತೇಳಿ ಈಗ ಒಳ್ಳೆ ಮಾತುಗಳಿಂದ ಅಭಿವೃದ್ಧಿ ಆಗೋದಿಲ್ಲ. ಕಾರ್ಯರೂಪಕ್ಕೆ ಬಂದ ಕೃತಿ ಒಳಗೆ ಕುಂದಿರ್ಬೇಕಲ್ಲಿ, ಅವಾಗ ಅಭಿವೃದ್ಧಿ ಅಂತ. ಈಗ ನಾನು ತೋರಿಸ್ತೀನಿ ಈ ವರ್ಷದಲ್ಲಿ ಎಷ್ಟೆಷ್ಟು ಅನುದಾನ ತಂದಿದ್ವಿ, ಎಷ್ಟು ಅಭಿವೃದ್ಧಿ ಇರ್ಕಲ್ನಲ್ಲಿ ನಾನೇ ಉದ್ಘಾಟನೆ ಮಾಡ್ತೀನಿ. ಈ ವರ್ಷದ ಕೊನೆಯೊಳಗೆ ಇವೆಲ್ಲವನ್ನೇ ಉದ್ಘಾಟನೆಯನ್ನು ನಾನೇ ಗೊಳಿಸ್ತೀನಿ. ಅದ್ರ ಜೊತೆಗೆ ನಾನು ಕೂಡ ಶಾಲಾ ಕಟ್ಟಡಗಳಾಗ್ಯಾವು, ಕಾಲೇಜ್ ಕಟ್ಟಡಗಳ ಮಾಡೀವಿ, ಹೊಸದಾಗಿ PUC ಕಾಲೇಜ್ ಕಟ್ಟಡ ಮಾಡೀವಿ. ಎಷ್ಟು ಸ್ಮಾರ್ಟ್ ಕ್ಲಾಸ್, 100 ಸ್ಮಾರ್ಟ್ ಕ್ಲಾಸ್ ಹೇಳಿದ್ರೆ ಒಂದು ಉದ್ದ ಇಟ್ಟು ಪಟ್ಟಿ. ಅದನ್ನು ಟೈಮ್ ಬಂದಾಗ ಕಡ್ಡಿ ಸರ್ಕಲ್ನಾಗ ಹೇಳ್ತೀನಿ, ಇಲ್ಲಿ ಬೇಡ. ಈಗ ಮತ್ತೆ ಮನೆ ಮುಂದೆ ಬೇಕಾದ್ರೆ ಬಂದು ಹೇಳಿದ್ರೆ ಅಂತಾರ, ಅದು ಬೇಡ. ಅಲ್ಲೇ ಹೇಳೋದು ಕಡ್ಡಿ ಸರ್ಕಲ್ನಾಗ ಬರೋಬ್ಬರಿ ಇರುತ್ತೆ. ಅದು ಏನೇನು ಅಭಿವೃದ್ಧಿ ಮಾಡಿದ್ರು ಒಂದು ಚಾರ್ಟರ್ ಬಿಡುಗಡೆ ಮಾಡ್ತೀನಿ ಬೇಕಾದ್ರೆ. ಒಂದು ಎಷ್ಟು ಪಟ್ಟಿ ಇಳಕಲಿಗೆ ಎಷ್ಟು ಮಾಡೀವಿ, ತಾಲೂಕಿನಾಗ ಎಲ್ಲೆಲ್ಲಿ ಏನೇನು ಮಾಡೀವಿ ಅನ್ನೋದನ್ನ ಒಂದು ಪಟ್ಟಿನ ಬಿಡುಗಡೆ ಮಾಡ್ತೀನಿ. ಅದಕ್ಕೆ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲ ಈ ಭೂಮಿ ಸುದ್ದಿಯನ್ನು ನೆರವೇರಿಸಿದ್ವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.